ಏನು ಕೃಷ್ಣ ಬೈರೇಗೌಡ್ರ ಹಾಂ ಹೇಳಿ ನಮ್ದು 3,000 ಕಿತ್ಕೊಂಡು ನಾನು ಹೆಡ್ತಿಗೆ 2,000 ಕೊಡ್ತಾ ಇದ್ದೀರಾ? ಅದು 2,000 ಕೊಡಬೇಡಿ. ನಿಮ್ಮ ಸರ್ಕಾರ ಬಂದಿರೋದೇ ಬಡವ್ರ ಪಕ್ಷದಿಂದ. ಬಡವ್ರುಗಳೇ ನಿಮ್ಮ ಕಾಂಗ್ರೆಸ್ ಓಟ್ ಹಾಕ್ತಾ ಇರೋರು. ಶ್ರೀಮಂತರು ಯಾರು ಹಾಕಲ್ಲ, ಶ್ರೀಮಂತರು ಆಗ್ತಾ ಇರೋದೇ ಬಿಜೆಪಿ. ಕೃಷ್ಣ ಬೈರೇಗೌಡ್ರೆ ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿ ಗೆಲ್ಸಿದ್ವಿ. ಈ ಬೈರೇಗೌಡ ಅವನು ಬೈರೇಗೌಡ ಬೇರೆ ಹೆಸರು ಕಟ್ಟಿದ್ದಾನೆ. ಅವನಿಗೆ ಆದೇಶ ಬೇರೆಯವ್ರಿಗೆ ಇರಲಿಲ್ಲ. ಸಾಯಂಕಾಲ ಆದ್ರೆ ಗುಂಡಿ, ಬೆಳಿಗ್ಗೆ ಆದ್ರೆ ಗುಂಡಿ, ಬರೀ ಗುಂಡಿಗಳೇ ಬೆಂಗಳೂರಲ್ಲಿ. ಆ ಗುಂಡಿ ಮುಚ್ಚೋಂದು ಮೊದಲು ಕೃಷ್ಣ ಬೈರೇಗೌಡ್ರ ಜನಗಳು ಇದ್ರು ಆದೇಶ. ಈ ನನ್ನ ಮಕ್ಕಳು ಬಂದ್ಬಿಟ್ಟು ಆದೇಶ ಅಂತವ್ರೆ. ಆಗಿನಿಂದ ಆದೇಶ ಇರಲಿಲ್ವಾ? ನಾವು ತಳ್ಕೊಂಡು ಆ ಕಡೆ ಹೋದ್ರೆ ದೊಡ್ಡ ದೊಡ್ಡ ಕಾರ್ಗಳನ್ನ ತಂದು ಪಾರ್ಕಿಂಗ್ ಮಾಡ್ತಾರೆ. ಅವ್ರಿಗೆ ಫೈನ್ ಇಲ್ಲ. ನಮ್ಮ ಕೈ ಗಾಡಿಗಳ್ದು 5,000 ಹಾಕ್ತೀವಿ, 10,000 ಹಾಕ್ತೀವಿ ಅಂತ ಎಲ್ಲಿ ತಂದು ಕೊಡೋದು 5,000? ಸರ್ ನಮಗೆ ಗಾಡಿ ಹಾಕಕ್ಕೆ ಬಿಡ್ತಾ ಇಲ್ಲ, ಭಾಳ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಗಾಡಿ 10,000 ಹಾಕ್ತೀನಿ, 5,000 ಹಾಕ್ತೀನಿ ಅಂತ ಬೆಳಿಗ್ಗೆ ಆಯ್ತು ಬಂದು ಆಮೇಲೆ ನಾವು ಮಾರ್ಕೆಟಿಗೆ ಬಂದರೆ ಐಟಮ್ ತರೋಕ್ಕೂ ಭಯ. ಯಾಕೆ ಯಾವ ಟೈಮಲ್ಲಿ ಎತ್ತಿಸ್ಬಿಟ್ಟಾರೋ ಏನೋ ಐಟಮ್ ಹಾಕ್ಬಿಟ್ಟು ಏನು ಮಾಡೋದು? ಈಗ ಎತ್ತಿಸ್ಬಿಟ್ರೆ ಗಾಡಿ ಎಲ್ಲಿ ತಳೋದು? ಅದೇ ನಮ್ಗೆ ತಳಿಸ್ಬಿಟ್ರೆ ನಾವು ತಳ್ಕೊಂಡು ಆ ಕಡೆ ಹೋದರೆ ದೊಡ್ಡ ದೊಡ್ಡ ಕಾರ್ಗಳನ್ನ ತಂದು ಪಾರ್ಕಿಂಗ್ ಮಾಡ್ತಾರೆ. ಅವ್ರಿಗೆ ಫೈನ್ ಇಲ್ಲ. ನಮ್ಮ ಕೈ ಗಾಡಿಗಳ್ದು 5,000 ಹಾಕ್ತೀವಿ, 10,000 ಹಾಕ್ತೀವಿ ಅಂತ ಎಲ್ಲಿ ತಂದು ಕೊಡೋದು 5,000? ನಮ್ದು ಇರೋದು ಕೈ ಗಾಡಿ 3 ಅಡಿ 6 ಅಡಿ ಜಾಗ. ಏನೋ ಒಂದು ಕೈ ಗಾಡಿ ಇರೋದು 3 ಅಡಿ 4-5 ಅಡಿ ಅಷ್ಟೇ. ಅದಕ್ಕೆ ಫೈನು. ಈ ಇನೋವಾ ಕಾರು ಅಮ್ಮಮ್ಮ ಅಂದರೆ 4-5 ಅಡಿ ಆಗಲ್ಲ, ಒಂದು 7-8 ಅಡಿ ಉದ್ದ ಬರುತ್ತೆ. ಅದಕ್ಕೆ ಫೈನ್ ಬರೋಲ್ಲ. ಇನೋವಾ ಕಾರು ಬೆಳಿಗ್ಗೆ ತಂದು ಹಾಕಿ ಸಾಯಂಕಾಲ ಗಂಟೆ ಎತ್ತಲ್ಲ. ನಾವು ಕೈ ಗಾಡಿ ತಳ್ಕೊಂಬಾರೋರ್ಗು ನಮ್ಮ ಫೈನ್ ಹಾಕ್ತೀವಿ ಅಂತ. ನಮ್ಮ ಏನು ಮಾಡೋ ಸರ್? ಈಗ ಫೈನ್ ಹಾಕ್ತಾರೆ, ಎತ್ತಿಸ್ತಾರೆ, ಬೆಳಿಗ್ಗೆ ಎತ್ತಿಸ್ತಾರೆ. ಆಮೇಲೆ ಈಗ ನೋಡಿ ಬೆಳಿಗ್ಗೆ ಮಾರ್ಕೆಟ್ಗೆ ಹೋದ್ರೆ ಅಯ್ಯೋ ಎತ್ತಿಸ್ಬಿಟ್ಟಾರೆ ಏನೋ ಐಟಮ್ ಹೆಂಗೆ ಹಾಕೋದು ಅಂತ. ಈಗ 10,000 ಹಾಕ್ತಿದ್ರು 3,000 4,000 ಹಾಕಬಹುದು. 3,000 4,000 ಹಾಕೊಂಬಂದ್ರೆ ಐಟಮ್ ಮಾರೋದು ಎಷ್ಟು? 200-300 ರೂಪಾಯಿ ಸಿಗುತ್ತೆ. ಮನೆ ಬಾಡಿಗೆ ತಿಂಗಳಿಗೆ 1,000, ಮಕ್ಕಳು ಫೀಸು, ನೀರು ಬಿಲ್ಲು, ಕರೆಂಟ್ ಬಿಲ್, ಹಾಲು ಬಿಲ್ ಎಲ್ಲ ಕಟ್ಟಿ ಎಲ್ಲಿ ಕಟ್ಟೋದು? ಹಿಂಗೆ ಮಾಡ್ತಾರಲ್ಲ ಇವರು. ನಾವು ಮತ್ತೆ ಅವ್ರು ಹೇಳ್ತಾರೆ ನಾವು ನ್ಯಾಯಾಲಯ ಆದೇಶ ಮಾಡಿದ್ರಿಂದ ತೆರವುಗೊಳಿಸ್ತಾ ಇದ್ದೀವಿ. ಜನಗಳು ಇದ್ರು ಆದೇಶ. ಈ ನನ್ನ ಮಕ್ಕಳು ಬಂದ್ಬಿಟ್ಟು ಆದೇಶ ಅಂತವ್ರೆ. ಆಗಿನಿಂದ ಆದೇಶ ಇರಲಿಲ್ವಾ? ಇವ್ರಿಗೆ ಮಾತ್ರ ಇತ್ತ, ಕೃಷ್ಣ ಬೈರೇಗೌಡರು ಮಾತ್ರ ಆದೇಶ ಆಯ್ತಾ? ಬೇರೆಯವ್ರಿಗೆ ಯಾರು ಆದೇಶ ಇರಲಿಲ್ವಾ? ಈಗ ಮೊದಲೆಲ್ಲ ನಗರಾಭಿವೃದ್ಧಿ ಸಚಿವ ಬೇರೆಯವರಾಗಿರಲ್ಲ, ಆಗ ಆದೇಶ ಇರಲಿಲ್ವಾ? ಈ ಬೈರೇಗೌಡ ಅವನು ಬೈರೇಗೌಡ ಬೇರೆ ಹೆಸರು ಕಟ್ಟಿದ್ದಾನೆ. ಅವನಿಗೆ ಆದೇಶ ಬೇರೆಯವ್ರಿಗೆ ಇರಲಿಲ್ಲ ಸಾ? ಈ ಕೃಷ್ಣ ಬೈರೇಗೌಡ ಮಾಡಿದ್ರು ಮಾತ್ರ ಏನೋ ಬೇರೆ ದೇಶ ಮಾಡ್ಬಿಡ್ತೀನಿ ಬೆಂಗಳೂರು ಅನ್ಕೊ ಬಂದವ್ರಲ್ಲ ಮಾಡ್ಬಿಟ್ಟಾರ ಅವರು. ಇಲ್ಲೇ ಬರೀ ಬೈಕ್ ಹೋದ್ರೆ ಗುಂಡಿಗಳು ಮುಚ್ಚುಕಾಯ್ತಲ್ಲ ಇವ್ರ ಕೈಲಿ. ಇಲ್ಲಿ ಬಂದು ಫುಟ್ಪಾತ್ ಸೈಡಲ್ಲಿ ಮಾಡೋರು ಮಾತ್ರ ಆದೇಶ ಮಾಡ್ತಾವ್ರಲ್ಲ. ಗುಂಡಿಗಳು ಸಾಯಂಕಾಲ ಆದ್ರೆ ಗುಂಡಿ, ಬೆಳಿಗ್ಗೆ ಆದ್ರೆ ಗುಂಡಿ, ಬರೀ ಗುಂಡಿಗಳೇ ಬೆಂಗಳೂರಲ್ಲಿ. ಆ ಗುಂಡಿ ಮುಚ್ಚೋಂದು ಮೊದಲು ಕೃಷ್ಣ ಬೈರೇಗೌಡ್ರ, ಆಮೇಲೆ ನಗರಾಭಿವೃದ್ಧಿ ಸಚಿವಣ್ಣೆ, ಆಮೇಲೆ ಮನೆ ಒಳ್ಳೇದಾಯ್ತು. ಸೈಡಲ್ಲಿ ವ್ಯಾಪಾರ ಮಾಡೋನ್ನ ಮಾಡ್ತಾವ್ರಲ್ಲ ಇವರು. ಫಸ್ಟು ನಗರಾಭಿವೃದ್ಧಿ ಸಚಿವ ಬೆಂಗಳೂರಿನ ಹೆಂಗಿದ್ದು, ಗುಂಡಿಗಳು ಮುಚ್ಚಬೇಕು, ರೋಡ್ ಹೆಂಗಿದ್ದು ಅದು ಮುಚ್ಚಬೇಕು. ಬನ್ನಿ ಇರೋ ಈಗ ಫುಟ್ಪಾತ್ ಅಂತಾರಲ್ಲ. ಈಗ ನೀವು ಒಂದು ಮನೆ ತಗೊಂಡಿರ್ತೀರ, ನೀವು ಎಷ್ಟು ತಗೊಂಡಿರ್ತೀರಾ? 40-50 ಸೈಡ್ ತಗೊಂಡಿರ್ತೀರ. ಮುಂದೆ ಇರೋದೇನು ನಿಮ್ಮದು? ಫುಟ್ಪಾತು. ಆ ಫುಟ್ಪಾತಲ್ಲಿ ನೀವು ಹೂವಿನ ಗಿಡ, ಗಾರ್ಡನ್ನು ಎಲ್ಲ ಮಾಡಿದ್ದೀರಾ. ಯಾವ್ದ್ರಲ್ಲಿ? ಆ ಫುಟ್ಪಾತಲ್ಲಿ ಅದೇನದು? ಅದು ತೆರವುಗೊಳಿಸಿ. ಅದರಲ್ಲಿ ನೀವು ಬೇಕಾದಂಗೆ ಕಬ್ಬಣದಲ್ಲಿ ಗ್ರಿಲ್ಲಿಂಗ್ ಮಾಡಿಸ್ಕೊಂಡು ಹೂವಿನ ಗಿಡ ಹಾಕೋದು, ಪಾಟ್ಗಳು ಹಾಕೋದು ಅದು ಮಾಡ್ತೀರಾ. ಅದು ಫುಟ್ಪಾತ್ ತಾನೆ, ಅದು ತೆರವುಗೊಳಿಸಿ. ಈಗ ಸೈಟ್ ಎಷ್ಟು ತಗೊಂಡಿರ್ತಾನೆ ಅವ್ನಿಗೆ ಅಷ್ಟೇ ಅನ್ವಯಿಸೋದು, ರೋಡ್ ಅನ್ವಯಿಸೋದಿಲ್ಲ ತಾನೆ. ಆ ಫುಟ್ಪಾತಲ್ಲಿ ಕಾರ್ ನಿಲ್ಲಿಸೋದು. ಆ ಕಾರ್ ಪಾರ್ಕಿಂಗ್ ಬೇರೆಗಡೆ ಏನು ಹಾಕ್ತಾರಲ್ಲಪ್ಪ ಸೆಡ್ತಾರೆ, ಅದು ಹಾಕೊಂಡಿರ್ತಾರೆ. ಹೂವಿನ ಗಿಡ ಪಾರ್ಕಿಂಗ್ ಎಲ್ಲ ಮಾಡಿರ್ತಾರೆ. ಅದು ಫುಟ್ಪಾತ್ ಅಲ್ವಾ? ಅದೇ ತೆರವುಗೊಳಿಸೋದಿಲ್ಲ ನೀವು. ಇಲ್ಲಿ ಬಂದು 30 ರೂಪಾಯಿ 10 ರೂಪಾಯಿ ಸಂಪಾದನೆ ಮಾಡೋರನ್ನ ತೆರವುಗೊಳಿಸ್ತೀರಲ್ಲ. ಯಾಕಂದ್ರೆ ದುಡ್ಡು ಮಾಡಿದವ್ರು ಕೋಟಿಗಟ್ಟಲೆ ಇಲ್ಲ. ನಿಮ್ಮ ಸರ್ಕಾರ ಬಂದಿರೋದೇ ಬಡವ್ರ ಪಕ್ಷದಿಂದ. ಬಡವ್ರುಗಳೇ ನಿಮ್ಮ ಕಾಂಗ್ರೆಸ್ ಓಟ್ ಹಾಕ್ತಾ ಇರೋರು. ಶ್ರೀಮಂತರು ಯಾರು ಹಾಕಲ್ಲ, ಶ್ರೀಮಂತರು ಆಗ್ತಾ ಇರೋದೇ ಬಿಜೆಪಿ. ಬಡವ್ರು ಆಗ್ತಾ ಇರೋದೇ ಕಾಂಗ್ರೆಸ್ಸು. ನೀವು ಏನಾರ ಬಡವ್ರಿಗೆ ತೊಂದರೆ ಕೊಟ್ಟರೆ ಈ ಭಗವಂತ ನಾನೇ ಹೇಳ್ತೀನಿ, ನೆಕ್ಸ್ಟು ನೀವು ಯಾವ ಕಾರಣಕ್ಕೂ ಉದ್ಧಾರ ಆಗಲ್ಲ. ನೀವು ಬರುವುದಿಲ್ಲ, ಬಂದರೆ ನಾನು ಬುಂಡ ಬಳಸ್ಕೊಡ್ತೀನಿ. ಈ ಸರಿ ನಮ್ಮ ಹೆಡ್ತಿಗೆ 2,000 ಕೊಡ್ತಾ ಇದ್ದೀರಿ, ನಮ್ದು 3,000 ಕಿತ್ತಾ ಇದ್ದೀರಿ. ಈಗ ನಾನು ನೈಟ್ ದಿನ 2 ಕೋಟಿ ಎಣ್ಣೆ ಹೊಡಿತೀನಿ, ಬೇರೆ ಕೊಡಿ 2 ಕೋಟಿ ಎಣ್ಣೆ ಹೊಡಿತೀನಿ. ನಾನು ಹೆಡ್ತಿಗೆ 2,000 ಕೊಡ್ತೀರಿ, ನಂದು 3,000 ಕಿತ್ಕೊಳ್ತಾ ಇದ್ದೀರಿ. ಯಾವ ನ್ಯಾಯ ಇದು? 1,000 ನಿಮಗೆ ಬಡ್ಡಿ ಇಲ್ಲ. ನಾನು ಹೊಡಿಬೇಕು, ನಾನು ಹೊಡಿತೀನಿ, ಎಣ್ಣೆ ಹೊಡಿತೀನಿ ಅಂತ ಹೇಳ್ತಾರೆ. ಉದಾಹರಣೆ ನಿಮ್ಗೆ ಹೇಳ್ತಾರದು, ನಾನು ಎಣ್ಣೆ ಹೊಡಿತೀನಿ, ನಂದು 3,000 ಕಿತ್ಕೊಂಡು ನಾನು ಹೆಡ್ತಿಗೆ 2,000 ಕೊಟ್ಟಿದ್ಯಾ? 1,000 ಬಡ್ಡಿ ತಗೋತಾ ಇದ್ದೀರಿ ನೀವು? ಏನು ಕೃಷ್ಣ ಬೈರೇಗೌಡ್ರ? ಹಾಂ ಹೇಳಿ.
ನಮ್ದು 3,000 ಕಿತ್ಕೊಂಡು ನಾನು ಹೆಡ್ತಿಗೆ 2,000 ಕೊಡ್ತಾ ಇದ್ದೀರಾ, ಅದು 2,000 ಕೊಡಬೇಡಿ, ನಮ್ಗೆ ಫುಟ್ಪಾತ್ ನ್ಯಾಯ ಕೊಡಿ. ಅಣ್ಣ ಏನೂ ಇಲ್ಲ ಅಣ್ಣ, ನಾವು ಹೇಳ್ತಿರೋದಷ್ಟೇ, ಫುಟ್ಪಾತ್ ಜೀವನದವ್ರಿಗೆ ಒಂದು ದಾರಿ ಮಾಡಿಕೊಡಿ, ಬೇರೆ ಇನ್ನೇನು ಮಾತಾಡಲ್ಲ. ಫುಟ್ಪಾತ್ ಅವ್ರು ಜೀವನ ಮಾಡೋ, ಫುಟ್ಪಾತ್ ಬಿಟ್ಬಿಟ್ಟಿದ್ವಿ ನಾವು, ಪಾರ್ಕಿಂಗಲ್ಲಿ ಗಾಡಿ ಹಾಕೋಲ್ಲ, ಸೊಳ್ಳೆ ಗಾಡಿ ಹಾಕೋತಾರೆ, ಜೀವನ ಮಾಡ್ತಾ ಇರೋದು. ಫುಟ್ಪಾತ ಬಿಟ್ಕೊಟ್ಟಿದ್ದೀವಿ ನಾವು. ಈಗ ಫುಟ್ಪಾತಲ್ಲಿ ಅವರಲ್ಲ, BBMP ಆಫೀಸ್ ಇದೆ, ಫಿಲ್ಟರ್ ನೀರು ಪ್ಲ್ಯಾಂಟ್ ಇದೆ, ಹಿರಿಯ ನಾಗರು ಅವರು ಕುತ್ಗಳಿಗೆ ಬರೀ ಟೈಮ್ ಪಾಸ್ ಮಾಡೋಕ್ಕೆ ಅವ್ರಿಗೆ 80,000 1,00,000 1.5 ಲಕ್ಷ ಪಿಂಚಿನ್ ಬರುತ್ತೆ. ಅವರು ಜೀವನ ಮಾಡೋದು ಕುತ್ಕೊಂಡು ಟೈಮ್ ಪಾಸ್ಗೆ ಅವ್ರನ್ನ ಮಾತ್ರ ತೆರೆ ಮಾಡಲ್ಲ. ನಾವು ಫುಟ್ಪಾತ್ ಅವ್ರು ಮಾತ್ರ ಅವರು ತೆರೆ ಮಾಡ್ತಾ ಇದ್ದಾರೆ, ಇನ್ನೇನು ಮಾಡ್ತಾಯಿಲ್ಲ ಅವರು. ನಮ್ಗೆ ಇನ್ನೇನು ಕೇಳಲ್ಲ, ನಾವು ನಮ್ಮನ್ನ ಒಂದು ನಿಮಿಷ ಜೀವನ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡಿ. ಕೃಷ್ಣ ಬೈರೇಗೌಡ್ರೆ ನಾವೆಲ್ಲ ಕಾಂಗ್ರೆಸ್ ಓಟ್ ಹಾಕಿ ಗೆಲ್ಸಿದ್ವಿ, ಆದರೆ ನಿಮ್ಮ ಆಸೆಗೆ ಇರೋ ಒಂದು ನಿಮಿಷ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿ ನಾವು ತಪ್ಪು ಮಾಡಿದ್ದೀವಿ. ಈ ಸಾರಿ ನೀವು ಒಂದು ನೆಲೆ ಕೊಟ್ಟರೆ ನಮಗೆ ಬಡವ್ರ ಬಗ್ಗರಿಗೆ ನೆಕ್ಸ್ಟ್ ನೀವೇ ಓದ್ತೀರಾ, ಇಲ್ಲಾಂದ್ರೆ ನೀವು ಕಳ್ಕೊಬಿಡ್ತೀರಿ ನಿಮ್ಮ ಬೆಲೆನ. ಇರೋದನ್ನ ಹೇಳಿ ನಾವು ಮುಗಿಸ್ತೀವಿ ಅಷ್ಟೇ. ಈ ಸಲ ಆದ್ರೂ ನಮ್ಮ ಬಡವರ ಬಂಧು ಕುಮಾರಣ್ಣ, ನಮ್ಮ CMಗೆ ನಮ್ಮ ಬಡವರ ಬಂಧು ಕುಮಾರಣ್ಣ ಅವ್ರಿಗಾರು ಓಟ್ ಹಾಕಿ ಈ ಸಲ ಗೆಲ್ಲಿಸಿ ನಮ್ಮ ಬಡವರೆಲ್ಲ ರೈತರ ಮಗ ಉದ್ಧಾರ ಆಗಲಿ, ನಮ್ಮೆಲ್ಲ ಉದ್ಧಾರ ಮಾಡ್ತಾನೆ ಅಂತ ನಾವು ಆಕ್ಷೇಪ ನಮ್ಮದು. ನಿಮಿಷ ಅಣ್ಣ, ಹಳೆ ಕಾಲದಲ್ಲಿ ರಾಜನೇನು ಮಾಡ್ತಿದ್ರಪ್ಪ, ರಾಜನೇನು ಮಾಡ್ತಿದ್ರು, ಬಡವರು ಬದುಕಲಿಂತ ಎಲ್ಲರೂ ರಾಜರಾಗೋಕ್ಕಾಗಲ್ಲ, ಎಲ್ಲರೂ ಮಂತ್ರಿ ಆಗೋಕ್ಕಾಗಲ್ಲ, ಎಲ್ಲರೂ ಪಟೇಲರಾಗೋಕ್ಕಾಗಲ್ಲ, ಎಲ್ಲರೂ ಚೇರ್ಮನ್ರಾಗೋಕ್ಕಾಗಲ್ಲ, ಆಗಲ್ಲ ಆಗೋಕ್ಕತ್ತ ಆಗಲ್ಲ. ಅವ್ರೇನು ಮಾಡ್ತಿದ್ರು ಹೇಳು, ಬಡವರು ಬದುಕಲಿ, ಜೀವನ ಮಾಡಲಿ, ಬದುಕಲಿ ಅಂತ ಮಾಡ್ತಿದ್ರು. ಮಾಡ್ತಿರ್ಲಿವ ಮಾಡ್ತಿರ್ಲಿವಪ್ಪ, ಮಾಡ್ತಿರ್ಲಿವ. ಇವ್ರೇನು ಮಾಡ್ತಾವ್ರೆ, ಆಗ ಮಂತ್ರಿಗಳಾಗಿ ಇತ್ಕೊಂಡು ರಾಜು ಮಾಡ್ತಾರ ಕೆಲಸ, ಇವ್ರು ಮಾಡ್ತಾವ್ರ ಅವರು ಒಂದು ಕೆಲಸನೂ ಮಾಡ್ತಾಯಿಲ್ಲ ಮಂತ್ರಿಗಳು. ನಾವು 3 ಅಡಿ ಜಾಗ ಸರ್ ನಾವು ಇಟ್ಕೊಳ್ಳೋದು ಗಾಡೀಲಿ. ಅದೇ ಈ ಒಂದು ಇನೋವಾ ಗಾಡಿ ನಿಲ್ಲಿಸಿದ್ರೆ ಅಡ್ಡಲ್ಟಲ್ಲಿ ನಿಲ್ಲಿಸುವ 7ರಿಂದ 8 ಅಡಿ ಜಾಗ ನಿಂತ್ಕೊಳ್ಳುತ್ತೆ. 3 ಅಡಿ ಮೇಲೆ 7 ಅಡಿ 8 ಅಡಿ ಮೇಲೆ ಅವ್ರಿಗೆ ಯಾವ ಪಾರ್ಕಿಂಗು ಲೆಕ್ಕಿಲ್ಲ, ಅವ್ರಿಗೆ ಯಾವ ಪೈನೂ ಇಲ್ಲ. ಈ ನಾವು ವ್ಯಾಪಾರ ಮಾಡೋರ್ಗೆ 10 ರೂಪಾಯಿ 5 ರೂಪಾಯಿ ಸಂಪಾದನೆ ಮಾಡೋರ್ಗೆ ಬಂದು 5,000 ಹಾಕ್ತೀವಿ ಎತ್ತೆ, ನೀವು ಇಲ್ಲಿ ನೈಟ್ ನಿಲ್ಸಿದ್ರೆ ಎತ್ಕೆ ಇದ್ಬಿಡ್ತಾರೆ. ಹಂಗೆ ಏನೇನೋ ನಮಗೆ ಭಯ ಉಡ್ಸೋದು. ಮಾರ್ಕೆಟಲ್ಲಿ ಬಂದರೆ ಅಯ್ಯೋ ಎತ್ತಿಸ್ಬಿಟ್ಟಾರೆ ಬೆಳಿಗ್ಗೆ, ನಾವು ಹೆಂಗೆ ಐಟಮ್ ಹಾಕೋದು ಅಂತ ನಮ್ಗೆ ಭಯ. ಏನು ಮಾಡೋದು ಹೇಳಿ ಸರ್. ಇವಾಗ DK ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಒಪ್ಕೊಳ್ಳೋಣ, ಓಕೆ. ಇವಾಗ ಅದೇ ಪಾರ್ಕಿಂಗ್ ಜಾಗದಲ್ಲಿ ಕೋಟಿಗಟ್ಟಲೆ ಮನೆ ಕಟ್ಟಿರ್ತಾರೆ, ಅದೇ ಪಾರ್ಕಿಂಗ್ ಜಾಗದಲ್ಲಿ ಹಾಕ್ತಾರೆ, ಅವ್ರಿಗೆ ಫೈನ್ ಇಲ್ವಾ? ಅವ್ರು ಹಾಕೋಬೋದಾ? ನಾವು ಇನ್ನೊಬ್ರು ಗಾರೆ ಕೆಲಸ ಮಾಡೋರು, ಪೈಂಟ್ ಹೊಡೆಯೋರು 10 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ನಮ್ಮನ್ನು ಹುಡಿಕ ಬರ್ತಾರೆ. ಈಗ ಅವ್ರ ಹೊಟ್ಟೆ ಮೇಲೆ ಹೊಡಿತೀರಾ ಅಲ್ವಾ? ಈಗ ಸೊಪ್ಪು ರೈತ ಬೆಳೆದಿರ್ತಾನೆ, ಅದನ್ನು 10 ರೂಪಾಯಿ ಸಿಗುತ್ತೆ ಅಂತ ಎಲ್ಲರೂ ಬಡವರೇ ತೊಗೊಳ್ಳೋದು, ಎಲ್ಲರೂ ಮಾಲ್ಗೆ ಹೋಗಿ ತಗೊಳಕ್ಕಾಗುತ್ತಾ? ಇದೇ DK ಶಿವಕುಮಾರ್ ಅವ್ರ ಮನೇಲೂ ಪೈಂಟ್ ಹೊಡೆಯೋಕೆ ಹೋದರೆ ಒಬ್ಬ ಬಡವ ಫುಟ್ಪಾತ್ಗೆ ಬರೋದು ಊಟ ಮಾಡೋಕ್ಕೆ ಅಲ್ವಾ? ಹೋಟೆಲ್ಗೆ ಹೋಯ್ತಾನ 100 ರೂಪಾಯಿ ಕೊಡ್ತೀನಕ್ಕೆ ಅಂತ ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ಳೋದಷ್ಟೇ.